ಮತ್ತೇನು ಬರೆಸುವಾರ್ತೆ 28ನೇ ಅಧ್ಯಾಯ 11ರಿಂದ 15ನೇ ವಚನ. ಸ್ವಲ್ಪ ಇದರ ಕಡೆ ನಾನು ಗಮನ ಹರಿಸ್ತೇನೆ. ಯಾಕೆ ಪುನರುತ್ಥಾನ ಶಕ್ತಿ ಬಹು ಪ್ರಾಮುಖ್ಯವಾದದಂತೇಳಿ ನಿಮಗೆ ಪದೇ ಪದೇ ನಾನು ಹೇಳ್ತಾ ಇದ್ದೇನೆ ಅಂದರೆ, ಭಾಳಷ್ಟು ಜನರು ಪುನರುತ್ಥಾನ ಶಕ್ತಿಯನ್ನು ಇಷ್ಟಪಡಲಿಲ್ಲ, ರಿಜೆಕ್ಟ್ ಮಾಡಿದರು. ಎಲ್ಲಿ ಎದ್ದು ಬಂದಾನೆ ಅನ್ನುವಂಥ ಮಾತು ಆಡಿದರು. ಓದ್ತೀರಾ ದಯವಿಟ್ಟು? ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ನಡೆದ ಸಂಗತಿಗಳನ್ನೆಲ್ಲ ಯಾರಿಗೆ ತಿಳಿಸಿದರು? ಅವರು ಮಹಾಯಾಜಕರಿಗೆ ತಿಳಿಸಿದರು. ಮಹಾಯಾಜಕರಿಗೆ ತಿಳಿಸಿದಗಳಿಗೆ ಏನಾಯಿತು ಗೊತ್ತಾದರೆ ಗಲಿಬಿಲಿ ಆಯಿತು. ಇದೇನು ಬಂತಪ್ಪ, ನಮ್ಮ ಮೇಲೆ ಆರೋಪ ಬರ್ತದೆ. ಈಗ ಆತನ ಎದ್ದು ಬಂದನಾದ ಮೇಲೆ ನಮ್ಮ ಹೆಸರೇ ಇರೋದಿಲ್ಲ, ನಮ್ಮದು ಏನು ನಡೆಯುವುದಿಲ್ಲ. ಯಾರು? ಮಹಾಯಾಜಕರು. ಅದಕ್ಕೆ ಮಹಾಯಾಜಕರು ಏನು ಮಾಡಿದ್ರು ಅಂದರೆ, ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಹೇಳಿರಿ. ಮೀಟಿಂಗ್ ನಡೀತಿದ್ದು, ಮೀಟಿಂಗ್ ಕರೆದರು. ಯೇಸು ಸ್ವಾಮಿ ಎದ್ದುಗಳಿಗೆ ಇವರು ಮೀಟಿಂಗ್ ಕರೆಯೋದು ಅನುಭವ ಆಯಿತು. ಯಾರಿಗೆ? ಸಿಪಾಯಿಗಳಿಗೆ, ಸದ್ದುಕಾಯರಿಗೆ, ಮಹಾಯಾಜಕರಿಗೆ. ಅಂದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಅಷ್ಟೂ ಅವರಿಗೆ ಏನಾಗಲಿಲ್ಲ ಅಂದರೆ ಇಷ್ಟವಾಗಲಿಲ್ಲ. ನೋಡ್ರಿ, ಆತನ ಜನನೇ ಯಾರಿಗೆ ಇಷ್ಟ ಆಗಲಿಲ್ಲ ಹೇಳ್ರಿ? ಹೆರೋದನಿಗೆ ಇಷ್ಟ ಆಗಲಿಲ್ಲ, ಅಲ್ಲಿರುವಂಥ ಅರಸನಿಗೆ ಇಷ್ಟ ಆಗಲಿಲ್ಲ, ಆತನ ಮರಣ ಕೂಡ ಇಷ್ಟ ಆಗಲಿಲ್ಲ ರೀ. ಆತನ ಬಟ್ಟೆ ಕೂಡ ಏನು ಮಾಡಿದ್ರು? ಚೀಟ್ ಹಾಕಿದರು. ಕೊನೆಯದಾಗಿ ಆತನ ಪುನರುತ್ಥಾನ ಕೂಡ ಅನೇಕರಿಗೆ ಇಷ್ಟ ಆಗ್ತಾ ಇಲ್ಲ ರೀ. ಎಮರ್ಜೆನ್ಸಿ ಮೀಟಿಂಗ್ ಕರೆದ್ರು ಇವರೆಲ್ಲರೂ. ಯಾರು? ಮಹಾಯಾಜಕರು. ಎಮರ್ಜೆನ್ಸಿ ಮೀಟಿಂಗ್. ಯೇಸು ಸ್ವಾಮಿ ಎದ್ದನಂತ, ಬರ್ರಿ ಎಮರ್ಜೆನ್ಸಿ ಮೀಟಿಂಗ್ ಮಾಡ್ಬೇಕು, ಇದಕ್ಕೆ ಏನಾದರೂ ಕಪ್ಪು ಚುಕ್ಕೆ ತರಬೇಕು. ಪ್ಲಾನ್ ಹಾಕಿದ್ರು. ನನಗನ್ಸ್ತದೆ ಏನೇನು ವಿಚಾರ ಮಾಡಿದ್ರೆ ಆದ್ರೆ ಬೈಬಲಲ್ಲಿ ಇದು ಬರೆಯಲ್ಪಟ್ಟಿದೆ. ಏನಂತ ಪ್ಲಾನ್ ಹಾಕಿದ್ರು ಅಂದರೆ, ಸಿಪಾಯಿಗಳನ್ನ ಕರೀರಿ. ಸಿಪಾಯಿಗಳಂದ್ರೆ ಯಾರು? ಕಾವಲುಗಾರರು ಇದ್ರಲ್ಲ ಅವರು. ಈಗ ಅವ್ರ ಕಡೆಯವ್ರನ್ನ ಕರೆದ್ರೆ, ಅವ್ರ ಶಿಷ್ಯರನ್ನ ಕರೆದ್ರೆ ಸತ್ಯ ಹೇಳ್ತಾರೆ, ಯೇಸು ಸ್ವಾಮಿ ಅದ ನಮಗೆ ಕಾಣಿಸ್ಕೊಂಡನಂತೇಳಿ. ಯಾಕಂದ್ರೆ ಯಾರ್ಯಾರಿಗೆ ಕಾಣಿಸ್ಕೊಂಡನಂತೇಳಿ ನಾವು ನೋಡಿದ್ವಿ ಈಗ ವಾಚನದಲ್ಲಿ. ಅದಕ್ಕೆ ಈಗ ಏನಿದ್ರು ಕೂಡ ನಮಗೆ ಸಿಪಾಯಿಗಳೇ ಆಧಾರ ಅಂತೇಳಿ ವಿಚಾರ ಮಾಡಿದ್ರು ಮಹಾಯಾಜಕರು. ಈ ಸಿಪಾಯಿಗಳೇ ಆಧಾರ ಅಂತೇಳಿ ವಿಚಾರ ಮಾಡಿ ರೊಕ್ಕ ಕೊಟ್ಬಿಡೋಣ ಅವ್ರಿಗೆ. ಭಾಳ ಜನ ಅಂತಿರ್ತಾರೆ ನಿಮಗೆ, ಎಷ್ಟು ರೊಕ್ಕ ಕೊಟ್ಟಾರ್ರಿ ನೀವು ಕ್ರಿಶ್ಚಿಯನ್ ಆಗಿರಂತೇಳಿ ಅಂತಿರ್ತಾರೆ. ನೋಡ್ರಿ, ನೀವು ಇನ್ನಾದರೂ ಕೂಡ ಮೈಂಡ್ ಅದೇ ಅದ ಪ್ರತಿಯೊಬ್ಬರಿಗೆ. ಅವ್ರಿಗೆ ಹೊರಗಲಿಂದ ರೊಕ್ಕ ಬರ್ತದ, ಅದಕ್ಕೆ ಅವ್ರು ಚರ್ಚಿಗೆ ಹೋಗ್ತಾರಂತೇಳಿ.